ಮಹದೇವ್ ಅವ್ರ ಮನೆಯಲ್ಲಿ ನಿಮ್ಮ ನಾಯಕರೆಲ್ಲ, ನಿಮ್ಮ ಸಮುದಾಯ ನಾಯಕರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ರಿ. ಏನು ಸರ್, ಏನು ಪ್ರಮುಖವಾಗಿ ಏನು ಚರ್ಚೆ ಆಯಿತು? ಸಮುದಾಯದ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಯಾವ್ಯಾವ ರೀತಿ ಮಾಡಬೇಕು, ಏನು ಅಭಿವೃದ್ಧಿ ಆಗಬೇಕು, ಫಂಡ್ ಯಾವ ರೀತಿ ಉಪಯೋಗ ಆಗಿದೆನಾ ಇಲ್ಲನ, SCP TSP ಹಣ ಸದುಪಯೋಗ ಆಗೋದ್ರ ಬಗ್ಗೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಎಷ್ಟೋ ನಾವು ಮಾಡಿದ್ದೀವಿ, ಅದು ಚೆಕ್ ಏರುಪೇರು ಆದಾಗ ಅದನ್ನು ಸರಿ ಮಾಡೋಣ. ಹಾಗೂ ಇನ್ನೂ ರಿಸರ್ವೇಷನ್ಗೆ ನಾವೆಲ್ಲರೂ ಬದ್ಧರಾಗಿರೋಣ, ಅದನ್ನು ಆದಷ್ಟು ಬೇಗ ಒಳ ಮೀಸಲಾತಿ ತರೋಣ ಅಂತಕ್ಕಂಥ ಚರ್ಚೆ ಆಯಿತು. ಸರ್, ಆಮೇಲೆ ಪ್ರಮುಖವಾಗಿ SCP TSP ಹೇಳಿದ್ರು, ಈಗ ನಿಮ್ಮದೇ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನು ಡೈವರ್ಟ್ ಮಾಡಿದೆ ಅನ್ನೋ ಒಂದು ಅಸಮಾಧಾನ ನಿಮ್ಮ ನಾಯಕರಲ್ಲಿ ಇದೆಯಾ? ಅದಿಲ್ಲ, ನಮ್ಮದು SCP TSP ಸದುಪಯೋಗ ಆಗಬೇಕು ಅಂತಕ್ಕಂಥದ್ದಿದೆ. ಇನ್ನೂ ಹೆಚ್ಚಿನ ಹಣ ಕೊಡಲಿ ಅಂತೇಳಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇದೆ. CM ಮೀಟ್ ಮಾಡಿ ಮನವಿ ಮಾಡ್ತೀವಿ, ಮಾತಾಡ್ತೀವಿ. ಇನ್ನೂ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ ಏರುಪೇರುಗಳಾಗಲಾರ್ದೆ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ವಿನಂತಿನೂ ಮಾಡ್ತೀವಿ. ಸರ್, ಆಮೇಲೆ ನಿಮ್ಮ ಸಮುದಾಯದ ಒಂದು ಸಮಾವೇಶ ಮಾಡಬೇಕು, ದಲಿತರ ಸಮಾವೇಶ ಅನ್ನೋ ಒಂದು ನಿನ್ನೆ ಅದ್ಯಾವುದು ಚರ್ಚೆ ಆಗಿಲ್ಲ. ಮತ್ತು ಸಮಾವೇಶ ಮಾಡ್ತಕ್ಕಂಥ ಉದ್ದೇಶ ಇಲ್ವಾ ಸರ್? ಈ ಸದ್ಯ ಅಂತೂ ಇಲ್ಲ. ನಿನ್ನೆ ಚರ್ಚೆಯಲ್ಲಿ ಅದಿಲ್ಲ. ಸಮುದಾಯದ ಒಟ್ಟು ಅಭಿವೃದ್ಧಿ ಯಾವ ರೀತಿ ಮಾಡ್ಕೋಬೇಕು ಏನು ಹಾಗೆ ಅಂತಕ್ಕಂಥದ್ದು, ಒಳ ಮೀಸಲಾತಿಗೆ ನಾವೆಲ್ಲರೂ ಭದ್ರಾಗಿರೋಣ ಅಂತಕ್ಕಂಥದ್ದು, ಆದಷ್ಟು ಬೇಗ ಮಾಡೋಣ. ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತಕ್ಕಂಥ ಮಾತು ಚರ್ಚೆ ಆಗಿದೆ. ಸರ್, ಆಮೇಲೆ ನಿಮ್ಮ ಅಧ್ಯಕ್ಷ ಸ್ಥಾನದಿಂದ ನಾನು ಮುಕ್ತನಾಗ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಅಂದರೆ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದನ್ನು ನಾನು ಹೆಂಗೆ ಹೇಳಿ, ಅವ್ರು ನೀವು ಅಧ್ಯಕ್ಷನ ಕೇಳಿ. ಅಲ್ಲ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ. KN ರಾಜಣ್ಣ ಅವರು ಕೂಡ KPCC ಅಧ್ಯಕ್ಷರಾಗೋದಕ್ಕೆ ಈ ಯಾರು ಆಗಬಾರ್ದತ್ತಿದ್ದೀರಿ, ಎಲ್ಲರೂ ಆಗಬೇಕತ್ತಿರುತ್ತೆ. ಅಧ್ಯಕ್ಷ ಆಗಬೇಕತ್ತಿರುತ್ತೆ, ಮುಖ್ಯಮಂತ್ರಿ ಆಗಬೇಕತ್ತಿರುತ್ತೆ. ಅವ್ರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಆಸಕ್ತಿ, ಅವರ ಆ ರೀತಿ ಪ್ರಯತ್ನ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧ್ಯಕ್ಷ ಆಗಬೇಕಂತಕ್ಕಂಥದ್ದು ಯಾರಿಗಿರೋದಿಲ್ಲ, ಅವ್ರಿಗಿದೆ. ತಪ್ಪೇನಿದೆ? ಅದೆಲ್ಲ ಹೈಕಮಾಂಡು ಅದನ್ನು ಒಪ್ಪಬೇಕು. ಅದನ್ನು ಒಪ್ಪಿದ್ರೆ ಆಗ್ತಾರೆ. ಸರ್, ಆಮೇಲೆ ಈಗೇನು ಬಜೆಟ್ ಅಧಿವೇಶನದ ನಂತರ ಏನೋ ಸಂಪುಟ ವಿಸ್ತರಣೆ ಆಗುತ್ತಂದ್ರೆ ಸರ್, ಪುನರ್ರಚನೆ ಆಗುತ್ತೆ? ನಿಮ್ಮ ಹತ್ತಲೇ ಕೇಳಿದ್ದಪ್ಪ, ನಾನೇನು ಅಲ್ಲಿದ್ದೀನು ಏನು ಅಂಥ ಇದಿಲ್ಲ. ಅದು ಮುಖ್ಯಮಂತ್ರಿ ಹೈಕಮಾಂಡಿಗೆ ಬಿಟ್ಟು ಕೊಟ್ಟಿದ್ದು. ಹೈಕಮಾಂಡ್ದವ್ರು ಹೇಳಿದರೆ ಆಗ್ಬೋದು. ಥ್ಯಾಂಕ್ ಯು. ಕಾಂಗ್ರೆಸ್ನ ಸಚಿವರೊಬ್ಬರಿಗೆ, ತುಮಕೂರು ಭಾಗದ ಸಚಿವರೊಬ್ಬರಿಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅನ್ನುವಂಥ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ನೋಡಿ, ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ. ಹನಿ ಟ್ರ್ಯಾಪು, ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ. ಅವ್ರು ಎಚ್ಚರಿಕೆಯಿಂದ ಇರಬೇಕು. ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ. ಅದು ದುರ್ದೈವ. ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಅದು ಬೇಸರ ತರ್ತಕ್ಕಂಥ ವಿಚಾರ. ಥ್ಯಾಂಕ್ ಯು. ಸರ್, ಆಮೇಲೆ ಇನ್ನೊಂದು, ಏನು ನೆನಪಕ್ಕೆ ಕೇತಕನಹಳ್ಳಿಯಲ್ಲಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ರಲ್ಲ ಸರ್, 14 ಎಕರೆ ಜಮೀನು, ಅದು ತೆರವು ಮಾಡೋದಕ್ಕೆ ಇವತ್ತು ಎಲ್ಲ ಜಿಲ್ಲಾಡಳಿತವರೆಲ್ಲ ಹೋಗಿದ್ದಾರೆ. ಅದು ಏನು ಅವ್ರ ಮೇಲೆ ಏನಾದರೂ ಪ್ರೆಷರ್ ಇದೆಯಾ ಸರ್? ಸರ್ಕಾರ ಯಾಕೆ ಇನ್ನೂ ಕ್ರಮ ತೆಗೆದುಕೊಳ್ತಾ ಇಲ್ಲ? ಹೈಕೋರ್ಟ್ ಇಲ್ಲ, ಯಾವುದೂ ಪ್ರೆಷರ್ ಇಲ್ಲ. ಕಾನೂನು ತನ್ನ ಕೆಲಸ ಮಾಡ್ತೈತಿ. ಸರ್ಕಾರದಲ್ಲಿ ಒತ್ತಡಕ್ಕೆ ಮನಿತಕ್ಕಂಥ ಯಾವುದೇ ವಿಚಾರಗಳು ನಮ್ಮ ಸರ್ಕಾರದಲ್ಲಿ ಇಲ್ಲ. ಯಾವುದೇ ಒತ್ತಡಕ್ಕೂ ಮನೆಯೋದಿಲ್ಲ, ಮತ್ತೊಂದಕ್ಕೂ ಮನೆಯೋದಿಲ್ಲ. ಕಾನೂನು ತನ್ನ ಕ್ರಮ ತಗೊಳ್ತದೆ.